ನೋಡ್ ಗುರು, ನನಗೆ ಪಕ್ಷ ಮುಖ್ಯ ಅಲ್ಲ, ವ್ಯಕ್ತಿ ಮುಖ್ಯ. CM ಪದವಿ ಮುಖ್ಯ. ಒಂದು ಮಾತು ಹೇಳ್ತೀನಿ ಕೇಳು. 2013 ಯಡಿಯೂರಪ್ಪ BJPಯಿಂದ ಸಪ್ರೇಟ್ ಹೋಗಿ KJP ಪಾರ್ಟಿ ಕಟ್ಟಿದ್ರು. ಅದೇ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಗೆಲ್ತು. ಸಿದ್ದರಾಮಯ್ಯನ 5 ವರ್ಷ CM ಮಾಡಿದ್ರು. 2013 ಸಿದ್ದರಾಮಯ್ಯ ಸಿಟ್ಟಿಂಗ್ CM ಕಣೆಯ, 18 ಗಂಟ. 2018 ಸ್ವಂತ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಸೋತರು. 38,000 ಲೀಡಲ್ಲಿ. ಯಾವ ಸೀಮೆ ಮಾಸ್ತಿಡರಪ್ಪ, ಸ್ವಂತ ಕ್ಷೇತ್ರದಲ್ಲಿ 38,000 ಲೀಡಲ್ಲಿ ಸೋತರು. ಕಾಂಗ್ರೆಸ್ ಪಕ್ಷನ ಸೋಲಿಸಿದ್ರು. 2023 ನಮ್ಮ DK ಸಾಹೇಬರು ಮೇಕೆದಾಟು ಅಂತ ಪಾದಯಾತ್ರೆ ಮಾಡಿದರು. ಅದೇ ಕಾರಣಕ್ಕೋಸ್ಕರ ನಮ್ಮಂಥ ಯುವಕರು ಡಿ ಕೆ ಅಂತ ನಿಂತಿದ್ದು. ಯಡಿಯೂರಪ್ಪ ಬಿಟ್ಟರು ಬೊಮ್ಮಾಯಿ ಅಂತೆ. ನಮ್ಮ ಗೌಡ್ರವನು CM ಮಾಡಲಿಲ್ಲ. ಅದೇ ಕಾರಣಕ್ಕೋಸ್ಕರ ಡಿ ಕೆ ನಿಂತಿತ್ತು. 350 ರೂಪಾಯಿ ಸಿಲಿಂಡ್ರ್ ಇತ್ತು. 1200 ರೂಪಾಯಿ ಮಾಡಿದ್ರು BJPಯವರು. ಅದೇ ಕಾರಣಕ್ಕೋಸ್ಕರ ಡಿ ಕೆ ಅಂತ ನಿಂತಿದ್ದು. SM ಕೃಷ್ಣಗೊಂದು ಚಾನ್ಸ್ ಕೊಟ್ರಿ, ದೇವೇಗೌಡಗೆ ಒಂದು ಚಾನ್ಸ್ ಕೊಟ್ರಿ, ನನಗೊಂದು ಚಾನ್ಸ್ ಕೊಡ್ರಿ ಅಂತ ಕೇಳಿದ್ಕೆ ಡಿ ಕೆ ಅಂತ ನಿಂತಿದ್ದು. ಸಿದ್ದರಾಮಯ್ಯ ದೇವ್ರಿಲ್ಲ ದಿಂಡ್ರಿಲ್ಲ ಅಂತಾನೆ. ನಾವೇ ಕಾಂಗ್ರೆಸ್ ಪರ ನಿಂತ್ಕೊಳ್ಳೋಣ. ನೋಡ್ಗುರು, ಒಂದು ಸತ್ಯ ಹೇಳ್ತೀನಿ. ಒಂದು ಕಾಲದಲ್ಲಿ ನೋಕಿಯಾ ಮೊಬೈಲು ಇಡೀ ಪ್ರಪಂಚನೇ ಆಳ್ವಿಕೆ ಮಾಡ್ತಿತ್ತು. ಇವತ್ತು ಕೊಲೆಪ್ಸ್ ಆಗಿದೆ. ಕಾರಣ ನಾಯಕತ್ವ ಚೇಂಜ್ ಆಗಲಿಲ್ಲ. ಅದೇ ಕಾರಣ ಕೊಲೆಪ್ಸ್ ಆಯಿತು. ಅದೇ ರೀತಿ ಒಂದು ಕಾಲದ ರಿಲಯನ್ಸ್ ಸಿಮ್ಮು ಇಡೀ ಪ್ರಪಂಚನೇ ಆಳ್ವಿಕೆ ಮಾಡ್ತಿತ್ತು. ಇವತ್ತು ಕೊಲೆಪ್ಸ್ ಆಗಿದೆ. ಕಾರಣ ನಾಯಕತ್ವ ಚೇಂಜ್ ಆಗಲಿಲ್ಲ. ಒಂದು ಸತ್ಯ ಹೇಳ್ತೀನಿ ಕೇಳು. DK ಶಿವಕುಮಾರ್ ಕಾಂಗ್ರೆಸ್ ಪಕ್ಷದಲ್ಲಿ CM ಮಾಡಲಿಲ್ಲ ಅಂದರೆ ಬೊಂಗೂ ಇಲ್ಲ, ಬಸವಣ್ಣನೂ ಇಲ್ಲ. ಒಂದು 50-60 ಜನ BJP ಕರ್ಕೊಂಡೋಗಿ BJPಲಿ CM ಆಗಬೇಕು. ಅದೇ ನ್ಯಾಯ, ಅದೇ ಧರ್ಮ. ನಮ್ಮಂಥ ಜನಗಳು DK ಶಿವಕುಮಾರ್ ನಂಬಿ ಓಟ್ ಹಾಕಿ ಪ್ರಚಾರ ಮಾಡಿ ಎಲ್ಲ ಮಾಡಿ ಗೆಲ್ಸಿದ್ದೀವಿ. ಕಾಂಗ್ರೆಸ್ ಮೋಸ ಮಾಡಿದ್ರೆ ಏನು ಮಾಡಬೇಕು? ಒಂದು 50-60 ಜನ ಕರ್ಕೊಂಡೋಗಿ BJPಲಿ CM ಆಗಬೇಕು. DK ಶಿವಕುಮಾರು ನಮ್ಮ ಪಕ್ಷ ಕಾರ್ಯಕರ್ತ, ನಿಷ್ಠಾವಂತ ಕಾರ್ಯಕರ್ತ ಅಂತ ಹೇಳಿದರೆ ನಮ್ಮಂಥವ್ರಿಗೆ ಇಷ್ಟ ಆಗಲ್ಲ. ಅದು DK ಶಿವಕುಮಾರ್ ಗೆದ್ರೆ ಸಾಲದು, ನಮ್ಮಂಥವ್ರು ಗೆಲ್ಸಿರ್ತೀವಲ್ಲ ಆ ಋಣ ತೀರಿಸ್ಕೋಬೇಕು. ಇವಾಗ ಉದಾಹರಣೆ, ನಿನಗೆ ಅವನ 1,000 ರೂಪಾಯಿ ಸಾಲ ಕೊಟ್ಟಿರ್ತಾನೆ, ವಾಪಸ್ ಕೊಡಬೇಕು. ಅದೇ ರೀತಿ ನಾವು ನಂಬಿ CM ಆಗ್ತಾರೆ ಅಂತ ಓಟ್ ಹಾಕಿದ್ಮೇಲೆ CM ಆಗಬೇಕು. ಕಾಂಗ್ರೆಸ್ಸಲ್ಲಿ ಮಾಡಲಿಲ್ಲ ಅಂದ್ರೆ BJPಗೆ ಹೋಗಿ BJPಲಿ CM ಆಗಬೇಕು. ಅದೇ ನ್ಯಾಯ, ಅದೇ ಧರ್ಮ. ನಾವೇ ಒಂದು ಕಾಲದಲ್ಲಿ ದೇವೇಗೌಡರು ಜೈ ಜೈ ಅಂತಿದ್ದು. ದೇವೇಗೌಡರಿಗೆ ವಯಸ್ಸಾಯಿತು ಅಂತ ಕಾರಣಕ್ಕೋಸ್ಕರ ಮೋದಿಗೆ ಜೈ ಜೈ ಅಂದು. ಮೋದಿಗೂ ವಯಸ್ಸಾಯಿತು. ಅದೇ ಕಾರಣಕ್ಕೋಸ್ಕರ DK ಶಿವಕುಮಾರ್ ಜೈ ಜೈ ಅಂದು. DK CM ಆಗದೆ ಇನ್ನೇನು ಮಾಡ್ತೀಯಪ್ಪ?